ಸುವರ್ಣ. ಮಧು, ಈ ಕೃಷ್ಣ ಯಾಕೆ ಅಷ್ಟೊಂದು ದಿನದಿಂದ ಆಫೀಸಿಗೆ ಬರ್ತಾನೆ ಇಲ್ಲ? ಅವನಿಗೆ ಕೆಲಸದ ಮೇಲೆ ಸೀರಿಯಸ್ನೆಸ್ಸೇ ಇಲ್ವಾ? ಹಾಗೇನಿಲ್ಲ, ಅವ್ರು ಯಾವತ್ತೂ ಹೀಗೆಲ್ಲ ರಜಾ ಹಾಕ್ದವ್ರಲ್ಲ. ಆದರೆ ಈ ಸಲ ಅನಿವಾರ್ಯ ಆಗಿದೆಯಲ್ವಾ, ನನ್ನ ಕೈ ಬೇರೆ ಮುರಿದಿದೆ, ನಾನು ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತ ರಜಾ ಹಾಕಿದಾರೆ ಅಷ್ಟೇ. ಒಂದ್ ಕೈ ಮುರಿದಿದ್ದಕ್ಕೆ ಅಷ್ಟೊಂದು ದಿನ ರಜಾ ಹಾಕೋದಾ? ಪ್ರಪಂಚದಲ್ಲಿ ಯಾರ್ದು ಕೈ ಕಾಲು ಮುರ್ದೇ ಇಲ್ಲ ನಂಗೆ ಆಡ್ತಿದ್ದಾನಲ್ಲ ಕೃಷ್ಣ. ನಂಗೆ ಕೈ ಮುರಿದಿರೋದು ನಿನಗ ಅಥವಾ ಕೃಷ್ಣಂಗ ಅಂತ ಡೌಟ್ ಆಗ್ತಿದೆ. 1-2 ದಿನ ರಜೆ ಹಾಕಿದ್ರೆ ಫೈನ್, ಆದ್ರೆ ಇದೇನಿದು 10-15 ದಿನ ರಜೆ ಹಾಕೊಂಡು ಕೂತಿದ್ದಾನೆ. ನನ್ನ ಕೈ ಕಟ್ ಬಿಚ್ಚೋವರೆಗೂ ರಜಾ ಹಾಕ್ತೀನಿ ಅಂತ ಇದ್ರು. ನನ್ನ ಕೆಲಸಗಳನ್ನೆಲ್ಲ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಕೇಳ್ತಿಲ್ಲ. ಡಾಕ್ಟ್ರು 4-5 ದಿನಕ್ಕೆ ಕಟ್ ಬಿಚ್ಚಬಹುದು ಅಂದಿದ್ರು. ಬಿಚ್ಚಿದ್ರೆ ನಾನು ಎಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿಬಿಡ್ತೀನಿ ಅಂತ ಅದಕ್ಕೂ ಬಿಡ್ತಿಲ್ಲ ಇವರು. ಅಲ್ಲ ಮಧು, ಅವ್ನ್ ಪ್ರಾಜೆಕ್ಟ್ ಮ್ಯಾನೇಜರು, ಅದ್ರ ಸೆನ್ಸೇ ಇಲ್ವಾ ಅವನ್ಗೆ? ಅವನಿಲ್ದೆ ಆಫೀಸಲ್ಲಿ ಎಷ್ಟೊಂದು ಕೆಲ್ಸಗಳು ಹಾಳಾಗ್ತಾ ಇದೆ ಗೊತ್ತಾ? ನನಗಂತೂ ಆಫೀಸಲ್ಲಿ ಕೇಳೋ ಪ್ರಶ್ನೆಗಳಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇನ್ ಕ್ಲೈಂಟ್ಸ್ಗಳಿಗೆ ಏನ್ ಉತ್ತರ ಕೊಡ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ನನ್ಗಿದೆಲ್ಲ ವಿಷಯ ಗೊತ್ತೇ ಇರ್ಲಿಲ್ವಲ್ಲ ಸೋನಿಯಾ ಅವ್ರೆ, ಸಾರಿ. ನಾಳೆಯಿಂದ ಅವ್ರನ್ನ ಆಫೀಸಿಗೆ ಕಳಿಸ್ತೀನಿ ಬಿಡಿ. ಪರವಾಗಿಲ್ಲ ಬಿಡು, ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀನಾದ್ರೂ ಏನ್ ಮಾಡ್ತೀಯ ಹೇಳು? ಅವ್ರು ಯಾಕೆ ಹೀಗೆ ಆಡ್ತಾ ಇದ್ದಾರೆ? ನಾನು ಒಬ್ಳಿಗೋಸ್ಕರ ಎಷ್ಟೆಲ್ಲ ಜನರ ಕೆಲಸ ಹಾಳು ಮಾಡ್ತಾ ಇದ್ದಾರೆ. ಮೊದಲು ಹೇಳ್ಬೇಕು ಅವ್ರಿಗೆ ಈ ಥರ ಎಲ್ಲ ಮಾಡಬೇಡಿ ಅಂತ. ಅಬ್ಬಾ, ಕೃಷ್ಣಂಗೆ ಹೆಂಡತಿ ಮೇಲೆ ಅದೆಷ್ಟು ಪ್ರೀತಿ. ಒಂದ್ ಕೈ ಮುರಿದಿದ್ದಕ್ಕೆ ಇಷ್ಟೆಲ್ಲ ರಜಾ ಹಾಕ್ತಾನೆ. ನನ್ಗೇನಾದ್ರೂ ಅದಾಗ ರಜಾ ಹಾಕೊಂಡಿದ್ರೆ ಮೈ ಮೇಲೆ ಬರ್ತಾ ಇದ್ದ. ಇಲ್ಲ ಸೋನಿಯಾ ಅವ್ರೆ, ಇನ್ ಮುಂದೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗ್ತಿರೋ ಹಾಗೆ ನೋಡ್ಕೋತೀನಿ. ನೀನು ಸರಿಯಾಗಿದೆಯಾ? ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ನಿನ್ನ ಹಳೆ ಚಾಡಿ ಬಿಡ್ಲಿಲ್ಲೇನೋ ಕೃಷ್ಣ. ಅಪ್ಪ, ಇದರಲ್ಲಿ ನಂದೇನು ತಪ್ಪಿಲ್ಲ. ನಾನೇನು ಅವಳನ್ನ ಮನೆಗೆ ಬಾ ಅಂತ ಕರೀಲಿಲ್ಲ, ಅಥವಾ ನಾನೇನು ಹೋಗಿ ಅವಳನ್ನ ಕರ್ಕೊಂಡು ಬಂದಿಲ್ಲ. ಮಧುನ್ ನೋಡೋಕೆ ಅಂತ ಅವಳಾಗೆ ಬಂದಿದ್ದಾಳೆ. ಅದಕ್ಕೆ ನಾನೇನ್ ಮಾಡ್ಲಿ ಹೇಳಿ? ನೀನ್ ಅಷ್ಟು ಸಲಿಗೆ ಕೊಟ್ಟಿಲ್ಲ ಹೋದ್ರೆ ಅವಳು ಯಾಕೋ ಇಲ್ಲಿಗೆ ಬರ್ತಾಳೆ? ಒಂದು ಸರ್ತಿ ನೀನು ಅವಳನ್ನ ಈ ಮನೆ ಕರ್ಕೊಂಬಂದು ಇಟ್ಕೊಂಡ್ಮೇಲೆ ಅವಳಿಗೆ ಮನೆ ಮಾವನ ಮನೆ ಆಗ್ಬಿಟ್ಟಿದೆ. ಯಾವಾಗ ಬೇಕಾದ್ರೆ ಬರ್ಬೋದು ಅನ್ಕೊಂಡ್ಬಿಟ್ಟಿದ್ದಾಳೆ. ಇದರಿಂದ ಮಧು ಮನಸ್ಸಿನ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿದ್ಯಾನೋ ಕೃಷ್ಣ? ನಿನ್ಗೆ ಮದುವೆ ಆಗಿದೆ, ಮಕ್ಕಳು ಮರಿ ಮಾಡ್ಕೊಂಡು ಸಂಸಾರಸ್ಥ ಆಗ್ಬೇಕು. ಅದು ಬಿಟ್ಟು ನೀನೇ ಹೀಗೆ ಹಾದಿ ತಪ್ಪಿದ್ರೆ ಮನೆ ಗೌರವ ಬೀದಿಗೆ ಬರುತ್ತೆ ಕಣೋ. ನೋಡ್ದವ್ರು ಆಡ್ಕೊಂಡು ನಗ್ತಾರೆ. ನಿಮ್ಮ ಮಗ ಹೀಗಂತೆ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳಿ? ಈಗಲೂ ನೀನು ಸರಿ ಹೋಗದೆ ಹೋದ್ರೆ ನಾನು ಸತ್ತೋಗ್ತೀನಿ ಅಷ್ಟೇ. ಅಪ್ಪ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡಿ. ಸತ್ಯವಾಗ್ಲೂ ನನಗೇನು ಗೊತ್ತಿಲ್ಲ. ನಾನು ಎಲ್ಲಿ ಬೇಕಾದ್ರೂ ನಿಂತು ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಅವಳಿಗೆ ಇಲ್ಲಿಗೆ ಬಾ ಅಂತ ಹೇಳಿಲ್ಲ. ನೀನ್ ಅವಳಿಗೆ ಹೇಳಿದವಳು ಯಾಗೋ ಮನೆಗೆ ಬರ್ತಾಳೆ? ನನಗೆ ಗೊತ್ತು ಕಣೋ, ಅವಳು ಮೊದಲು ನೋಡಕ್ ಬಂದಿಲ್ಲ, ಆ ನೆಪ ಇಟ್ಕೊಂಡು ನಿನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ದಾಳು ಅವಳು. ಅದಕ್ಕೆ ನಾನೇನ್ ಮಾಡ್ಲಿ ಹೇಳಿಪ್ಪ? ನೀನ್ ಅವಳಿಗೆ ಹೇಳ್ಬೇಕಾಗಿತ್ತು, ನೋಡಮ್ಮ ನನಗ್ ಮದುವೆ ಆಗಿದೆ, ಹೆಂಡತಿ ಸಂಸಾರ ಅಂತ ಇದೆ, ನೀನ್ ಹೀಗೆ ಬರೋದು ಹೋಗೋದು ಚೆನ್ನಾಗಿರೋದಿಲ್ಲ, ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ ಅಂತ. ಈಗ ಇನ್ನೊಂದ್ಸಲ ಹೇಳಿದ್ರೆ 1002ನೇ ಸಲಿಯಪ್ಪ. ಈಗಾಗಲೇ 1001 ಸಲ ಇದೇ ಮಾತನ್ನ ನಾನು ಅವಳ ಹತ್ರ ಹೇಳಿದ್ದೀನಿ. ನಾನಿವತ್ತು ನಿನ್ ಕೃಷ್ಣ ಅಲ್ಲ, ದಯವಿಟ್ಟು ನನ್ನ ತಂಟೆಗೆ ಬರ್ಬೇಡ ಅಂತ ಸಾಕಷ್ಟು ಸಲ ಹೇಳಿದ್ದೀನಿ. ಆದ್ರೂ ಅವಳು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಾನು ಏನ್ ಮಾಡೋದಕ್ಕಾಗತ್ತೆ ಹೇಳಿ? ನನಗಾದ್ರೂ ಯಾಕೋ ನಿನ್ ಮೇಲೆ ಅನುಮಾನ ಕಣೋ. ಅಂದ್ರೆ ನಾನಿನ್ನೂ ಸೋನಿಯಾ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋದಾ ನಿಮ್ ಮಾತಿನ ಅರ್ಥ? ಮಧು ತುಂಬಾ ದೊಡ್ಡವಳು, ಅವಳು ದೊಡ್ಡ ಗುಣದಿಂದ ಈ ಮನೆ ಘನತೆ ಗೌರವ ಉಳ್ಕೊಂಡಿದೆ ಕಣೋ. ಬೇರೆ ಯಾರಾಗಿದ್ರೆ ವಿಷಯ ಗೊತ್ತಾಗ್ತಾ ಇದ್ದಾಗೆ ನಿನ್ನ ಬಿಟ್ಟು ಹೊರಟೋಗಿರೋರು. ಆದ್ರೆ ಮಧು ಹಾಗೆ ಮಾಡ್ಲಿಲ್ಲ. ಈಗಲೂ ನೀನು ಸೋನಿಯಾ ಸಹವಾಸ ಬಿಡದೆ ಹೋದ್ರೆ ಅವಳು ನಿನ್ ಜೊತೆ ಖಂಡಿತ ಇರೋದಿಲ್ಲ. ನಾನು ಗಮನಿಸ್ತಾ ಇದ್ದೀನಿ ಕಣೋ, ಈಚೀಚೆಗೆ ಮಧು ನಿನ್ ಜೊತೆ ಅಷ್ಟು ಸರಿಯಾಗಿಲ್ಲ. ಅದು ಕಾರಣ ಏನು ಅಂತ ಈಗ ನನಗೆ ಗೊತ್ತಾಯ್ತು. ನೋಡು, ಇದೇ ಕೊನೆ ಸರ್ತಿ ನಾನು ನಿನಗೆ ಬುದ್ಧಿ ಹೇಳೋದು. ಯಾವುದೇ ಕಾರಣಕ್ಕೂ ಆ ಸೋನಿಯಾ ಈ ಮನೆ ಕಡೆ ಬರ್ಕೂಡ್ದು.
ಜೊತೆ ಮಾತಾಡೋದಾಗ್ಲಿ ಅವ್ರು ಸಹವಾಸ ಮಾಡೋದಾಗ್ಲಿ ಮಾಡಿಕೊಡ್ದು. ಮಧುಗೆ ಯಾವುದೇ ಕಾರಣಕ್ಕೂ ನೋವು ಹಾಕ್ಕೊಡ್ದು. ಮಧು ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತಾದ್ರೆ ಆ ಕ್ಷಣನೇ ನಾನು ಈ ಮನೆಯಲ್ಲೇ ಇರೋದಿಲ್ಲ. ಇನ್ನೇನು ಹೇಳೋದು ಇಲ್ಲ ನಾನು. ಇದ್ರ ಮೇಲೆ ಒಂದು ಮಾತು ಆಡೋದಿಲ್ಲ ನಾನು. ಅಪ್ಪ ಪ್ಲೀಸ್, ನಾನೀಗ ಮೊದಲಿನ ಕೃಷ್ಣ ಅಲ್ಲಪ್ಪ, ತುಂಬಾ ಬದಲಾಗಿದ್ದೀನಿ. ನಾನೀಗ ಮಧುನ ತುಂಬಾ ಪ್ರೀತಿಸ್ತೀನಿ. ಅವಳು ಬಿಟ್ರೆ ನಂಗೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಅವಳಿಗೆ ನೋವಾದ್ರೆ ನನಗೂ ನೋವಾಗತ್ತೆ. ಅದಕ್ಕೆ ಅಲ್ವಾ ಅವಳ ಕೈ ಮುರಿದಿಂದ ನಾನು ಆಫೀಸ್ಗೂ ರಜಾ ಹಾಕಿ ಮನೇಲೆ ಕೂತಿರೋದು. ಈಗಾಗಲೇ ನಾನು ಮಧು ಮನ್ಸ್ಗೆ ಸಾಕಷ್ಟು ನೋವು ಕೊಟ್ಟಿದ್ದೀನಿ. ಇನ್ ಮುಂದೆ ನೋವು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಪ್ಲೀಸ್ ಅಪ್ಪ, ಈಗಲಾದ್ರೂ ನನ್ನ ನಂಬಿ. ಇದರಲ್ಲಿ ನಂದೇನು ತಪ್ಪಿಲ್ಲ. ನಾನೀಗ ಮೊದಲಿನ ಕೃಷ್ಣ ಅಲ್ಲಪ್ಪ, ಮೊದಲಿನ ಕೃಷ್ಣ ಅಲ್ಲ. ನಾನ್ ಮೊದ್ಲಿನ ಕೃಷ್ಣ ಅಲ್ಲ ಅಂದ್ರೆ ಏನು ಅರ್ಥ? ಈಗ್ಲಾದ್ರೂ ನನ್ನ ನಂಬಿ ಅಂದ್ರೆ ಇಷ್ಟು ದಿನ ನಿನ್ನ ನಂಬಿಕೆಗೆ ಅರ್ಹನಾಗಿರ್ಲಿಲ್ವಾ? ಯಾಕೋ ಏನಾಯ್ತು? ಯಾಕೆ ನೀವಿಬ್ರು ಇಷ್ಟೊಂದು ಜೋರಾಗಿ ಮಾತಾಡ್ತಿದ್ದೀರಾ? ಅಂದ್ರೆ ನನಗೀಗ ಜವಾಬ್ದಾರಿ ಬಂದಿದೆ, ನಾನು ಬದಲಾಗಿದ್ದೀನಿ ಅಂತ. ಬರೀ ಆಫೀಸ್ ಮಾತ್ರ ಅಲ್ಲ, ಮನೆ ಕಡೆನೂ ಗಮನ ಕೊಡ್ತಿದ್ದೀನಿ, ಮಧುನ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ. ಮದ್ವೆ ಆದ್ಮೇಲೆ ಜವಾಬ್ದಾರಿ ಬರ್ಲೇಬೇಕು ಕೃಷ್ಣ, ಇಲ್ಲಾಂದ್ರೆ ಆಗಲ್ಲ. ನಿಂಗೆ ಜವಾಬ್ದಾರಿ ಬರ್ಲಿ ಅಂತ ತಾನೇ ಒಳ್ಳೆ ಹುಡುಗಿನ ಹುಡುಕಿ ಮದ್ವೆ ಮಾಡಿದ್ದು. ಹಾ ಹೌದೌದು, ಜವಾಬ್ದಾರಿ ಬಂದಿದೆ. ನಾನು ಮಧುನ ಜಾಸ್ತಿ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ ಅಪ್ಪನ ಹತ್ರ ಹೇಳ್ತಿದ್ದೆ. ಹೌದೌದು, ಮಧು ಕೃಷ್ಣನ್ ಬಿಟ್ರು ಕೃಷ್ಣ ಮಧುನ್ ಬಿಡಲ್ಲ ಅಂತ. ಅಂದ್ರೆ ಅಂದ್ರೆ ಅಷ್ಟೊಂದು ಇಷ್ಟ ಅಂತ. ಈಗ ನೀನ್ 4 ದಿವಸ ತವ್ರ ಮನೆಗೆ ಹೋದ್ರೆ ನಾನ್ ಬಂದ್ಬಿಡ್ತಾ ಇರ್ಲಿಲ್ವಾ? ಹಾಗೆ ಈಗ ಕೃಷ್ಣನುವೆ. ಅದ್ ಸರಿ, ಆ ಹುಡುಗಿ ಬಂದ ತಕ್ಷಣ ಯಾಕೆ ನೀವಿಬ್ರು ಹಾಗೆ ಮುಖ ಮಾಡ್ಕೊಂಡು ಎದ್ ಬಂದ್ರಿ? ಪಾಪ ಆ ಹುಡುಗಿ ಏನ್ ಮಾಡಿದಾಳೆ ನಿಮ್ಗೆ? ಮನೆಗ್ ಬಂದ ಅತಿಥಿಗಳಿಗೆ ಹಾಗ ಸತ್ಕಾರ ಮಾಡೋದು? ಅಯ್ಯ, ನಾವೆಲ್ಲಿ ಹಾಗೆ ಮಾಡಿದ್ವಿ? ಚೆನ್ನಾಗೇ ಮಾತಾಡ್ಸ್ಕೊಂಡ್ ಬಂದ್ವಲ್ಲ. ಇನ್ನೇನು ನಾವು ಅವ್ಳ ಬಾಯಾರಿಕೆಗೆ ಏನಾರು ಮಾಡ್ಕೊಂಡು ಕೊಡ್ಬೇಕಾಗಿತ್ತ? ನೀವು ಜಡೆ ಜಡೆ ಒಂದಾದ್ರೆ ನಮಗ್ ಮಾಡಕ್ಕೆ ಏನ್ ಕೆಲಸ ಇರುತ್ತೆ? ಹೆಂಗಸರು ಮಾತಾಡೋವಾಗ ನಮ್ಗೇನ್ ಕೆಲಸ ಅಂತ ಎದ್ ಬಂದ್ವಪ್ಪ. ಆಹಾ ಹಾ, ಅಪ್ಪ ಮಗ ಏನ್ ಕಡಿಮೆನಾ? ಮಾತಾಡಕ್ ಹಿಡಿದ್ರೆ ಕಡಿಮೆ ಮಾತಾಡ್ತೀರಾ? ಹೆಂಗಸರನ್ನೇ ಮೀರಿಸ್ಬಿಡ್ತೀರಾ? ಅದು ಅಲ್ಲದೆ ನಾನು ಒಂದು ಕಾಲ್ ಮಾಡ್ಬೇಕಿತ್ತು, ಅದಕ್ಕೆ ಬಂದೆ. ಅಲ್ವಾ ಕೃಷ್ಣ, ಆದ್ರೂ ನಮ್ಮ ಮಧು ಸೋನಿಯಾ ಹತ್ರ ಯಾಕೆ ಹಾಗೆ ಮಾತಾಡ್ತಿದ್ದಾಳೆ? ಅಂದ್ರೆ ಯಾವ ತರ? ಅದೇ, ಇಬ್ರು ತುಂಬಾ ದಿನದಿಂದ ಪರಿಚಯ, ಇಬ್ರು ಸೇರಿ ಏನೋ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋ ತರ ಮಾತಾಡ್ತಾಳೆ. ಓ ಅದಾ, ಸೋನಿಯಾ ನನ್ನ ಆಫೀಸ್ ಕೊಲೀಗ್ ಅಲ್ವಾ? ನಾನು ಆಫೀಸಲ್ಲಿ ನಡೆಯೋದನ್ನೆಲ್ಲ ಬಂದು ಮಧು ಹತ್ರ ಹೇಳ್ತೀನ. ಅದಕ್ಕೆ ಮಧುಗೆ ಸೋನಿಯಾ ಬಗ್ಗೆ ಚೆನ್ನಾಗಿ ಗೊತ್ತು ಅಷ್ಟೇ. ಅಯ್ಯೋ, ನಾನು ಮಾತಾಡ್ತಾ ಮಾತಾಡ್ತಾ ನನ್ನ ಫ್ರೆಂಡ್ಗೆ ಫೋನ್ ಮಾಡೋದನ್ನೇ ಮರ್ತ್ಬಿಟ್ಟೆ. ಆವಾಗಲೇ ಮಾಡ್ಬೇಕಿತ್ತು. ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ, ನಾನು ಆ ಕಡೆ ಹೋಗಿ ಕಾಲ್ ಮಾಡಿ ಬರ್ತೀನಿ. ಹೇಳಿ ಮೇಡಮ್, ಗಾಡಿ ಓಡಿಸ್ತಾ ಇದ್ದೀನಿ. ನನ್ನ ಮಗಳ ಜೊತೆಗೆ ಹೋದೆ, ನಿನಗೇನ್ ಕೆಲಸ ಅವಳ ಜೊತೆನಲ್ಲಿ? ಅಯ್ಯೋ, ಅವ್ರ ಜೊತೆ ನಾನೇನ್ ಕೆಲಸ ಮಾಡಕ್ಕಾಗುತ್ತೆ ಹೇಳಿ ಮೇಡಮ್? ನಿಮ್ ಮಗಳು ಅಂತ ಗೊತ್ತಿದ್ದು ನಾನು ಅವ್ರ ತಂದೆ ಹೋಗ್ತೀನಾ? ನೀವೇ ಹೇಳಿದ್ರಲ್ಲ ಮೇಡಮ್, ನಿಮ್ದು ಆವಿನ ಜೊತೆ ಸರ್ಸ ಅಂತ. ಬರ್ತೀನಿ ಅಂದ್ರೂ ಬೇಡ ಮೇಡಮ್, ನಿಮ್ ಮಗಳು ಸವಾಸ. ಮತ್ತೆ ಅವಳನ್ನ ಬೈಕ್ನಲ್ಲಿ ಕೂರಿಸ್ಕೊಂಡಿದ್ದು? ಎಲ್ಲಿ ಕರ್ಕೊಂಡು ಹೋದೆ ಅವಳನ್ನ? ಅಯ್ಯೋ ಅದಾ, ದಾರಿಲಿ ಅವ್ರ ಗಾಡಿ ಕೆಟ್ಟೋಗಿತ್ತು, ಡ್ರಾಪ್ ಕೇಳಿದ್ರು, ಕೊಟ್ಟೆ. ಒಬ್ಬ ಮನುಷ್ಯನಾಗಿ ಸಹಾಯ ಮಾಡಿದೆ ಅಷ್ಟೇ. ಸುಮ್ಮನೆ ಈ ನಕ್ರ ಮಾತುಗಳೆಲ್ಲ ಬೇಕಾಗಿಲ್ಲ, ಸರಿಯಾಗಿ ಬೊಗಳು. ಎಲ್ಲಿಗೆ ಡ್ರಾಪ್ ಮಾಡಿದೆ ಅವಳನ್ನ? ನಿಮ್ಮ ಮಾನೆ ನಾನು ಹೇಳ್ತಿರೋ ಸತ್ಯ ಮೇಡಮ್. ಅಡ್ರೆಸ್ ಏನೋ ಹೇಳಿದ್ರು, ನನಗೂ ಸರಿಯಾಗಿ ಗೊತ್ತಿಲ್ಲ. ಅದೇನೋ ಬಾಯ್ ಫ್ರೆಂಡ್ ಮನೆ ಅಂದ್ರಪ್ಪ. ತಮಾಷೆಗೆ ಹೇಳಿದ್ರು ನಿಜವಾಗ್ಲೂ ಹೇಳಿದ್ರು ನನಗೂ ಗೊತ್ತಿಲ್ಲ. ವೇಟ್ ಮಾಡ್ಲಾ ಅಂತ ಕೇಳಿದಕ್ಕೆ
ಬೇಡ ಅವರೇ ವಾಪಸ್ ಮನೆ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರು. ಅದ್ ಸರಿ, ನಾನ್ ಮನೆಯಲ್ಲಿ ಇಲ್ದೇ ಇದ್ದಾಗ ನೀನ್ ಯಾಕೆ ಬಂದಿದ್ದೆ ಇಲ್ಲಿ ಮನೆಗೆ? ಅವತ್ತೇ ನಿನಗೆ ಹೇಳಿಲ್ವಾ ನಾನು ಇಲ್ಲಿಲ್ಲ ಅಂದ್ರೆ ನಿನಗಿಲ್ಲಿ ಏನೂ ಕೆಲಸ ಇಲ್ಲ, ನೀನ್ ಇಲ್ಲಿ ಬರ್ಕೊಡ್ದು ಅಂತ? ಹೆಲ್ಮೆಟ್ ಬಿಟ್ಟೋಗಿದೆ ಮೇಡಮ್. ಪೊಲೀಸ್ನವ್ರು 2 ಕಡೆ ಹಿಡಿದ್ರು, 100 ರೂಪಾಯಿ ಫೈನ್ ಹಾಕಿದ್ರು. ದಿನಕ್ಕೆ ನಾನು ದುಡಿಯೋದೆ 300-400 ರೂಪಾಯಿ. ಈಗ ಫೈನ್ ಕೊಡ್ತಾ ಇದ್ರೆ ಹೇಗ್ ಬದುಕಲಿ ಹೇಳಿ ಮೇಡಮ್? ಅದಕ್ಕೆ ಹೆಲ್ಮೆಟ್ ತಗೊಳ್ಳೋಣ ಅಂತ ಬಂದೆ. ಇದೇ ಕೊನೆ ಸಲ ಮೇಡಮ್. ಇನ್ಯಾವತ್ತೂ ನೀವು ಇಲ್ಲದೆ ಇರುವಾಗ ನಾನು ಮನೆಗೆ ಬರಲ್ಲ. ಅಷ್ಟೇ ಅಲ್ಲ, ನಮ್ ಸೋನುನ ಹೀಗೆಲ್ಲ ಕರ್ಕೊಂಡು ಹೋಗ್ಬಾರ್ದು, ಅವಳ ಜೊತೆ ಮಾತಾಡ್ಲೂಬಾರ್ದು. ಅವಳೇನಾದ್ರೂ ಡ್ರಾಪ್ ಕೇಳಿದ್ರೆ ಕೊಡಬಾರ್ದು ಅಷ್ಟೇ. ಓಕೆ ಮೇಡಮ್, ಸಾರಿ. ಇನ್ನು ಮುಂದೆ ಡ್ರಾಪ್ ಅಲ್ಲ, ಅವ್ರು ಏನ್ ಕೇಳಿದ್ರು ಕೊಡಲ್ಲ ಬಿಡಿ. ಸರಿ ಸರಿ. ಆ ಶಿವ ವರ ಕೊಟ್ರು, ಈ ಪೂಜಾರಿ ವರ ಕೊಡ್ಲಿಲ್ಲ ಅಂದಂಗಾಯ್ತು. ನಾ ಏನೋ ಆ ಹುಡುಗಿನ ಮೆಲ್ಲನೆ ಪಟಾಯಿಸೋಣ, ತಣ್ಣ ಕ್ರಶ್ ಆಗಿದೆ ಅನ್ಕೊಂಡ್ರೆ ಈ ಅಮ್ಮಂದು ಬಿಲ್ಡಪ್ ಜಾಸ್ತಿ ಆಯ್ತು. ತಾನೇ ದೊಡ್ಡ ಫಿಗರ್ ಅನ್ನೋ ತರ ಆಡ್ತಾಳೆ. ಸೋನು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಗುರ್ತು ಪರಿಚಯ ಒಂದು ನೋಡೋದಿಲ್ಲ, ಎತ್ಕೊಂಡು ಹೊರಟೆ ಹೋಗ್ತಾಳೆ. ಸಂಜಯ್ ಜೊತೆಗೆ ಯಾಕೆ ಹೋದ್ಲು? ಬಾಯ್ ಫ್ರೆಂಡು ಅಂತಂದ್ರೆ ಕೃಷ್ಣನ್ ಮನೆಗೇನಾದ್ರೂ ಹೋಗಿರ್ಬೋದಾ? ಕೃಷ್ಣ ಆಫೀಸಿಗೆ ಬಂದಿಲ್ಲ, ಅವನು ನೋಡೋದಕ್ಕೆ ಮನೆಗೆ ಹೋಗ್ತೀನಿ, ಮಧು ಹೆಸರಿನಲ್ಲಿ ಹೋಗ್ತೀನಿ ಅಂತ ಹೇಳ್ತಿದ್ಲು. ಅಲ್ಲಿಗೆ ಹೋಗಿ ಏನಾದ್ರೂ ಎಡವಟ್ ಮಾಡ್ಕೊಂಡ್ಬಿಟ್ರೆ? ಅರೆ, ಸೋನು ಬೇಬಿ ಏನಾದ್ರೂ ವಾಪಸ್ ಬಂದ್ಬಿಟ್ಲಾ? ಅಂದ್ರೆ ಅವಳು ಕೃಷ್ಣನ್ ಮನೆಗೆ ಹೋಗಿಲ್ಲ. ಆ ಸಂಜಯ ಏನೋ ಸುಳ್ಳು ಹೇಳಿರ್ಬೇಕು. ಅವಳು ಬರ್ಲಿ, ಸರಿಯಾಗಿ ಕ್ಲಾಸ್ ತಗೊಳ್ತೀನಿ. ಆ ಸಂಜಯ್ ನಾನ್ ಕೆಲ್ಸಕ್ಕೆ ಇಟ್ಕೊಂಡಿರೋ ಹುಡುಗ ಅಂತ ಹೇಳ್ಬಿಡ್ತೀನಿ. ನನ್ನ ಫ್ರೆಂಡ್ ಮಗ ಅಂತ ಹೇಳಿ ನಾನು ತಪ್ಪು ಮಾಡ್ಬಿಟ್ಟೆ. ನೀನಾ? ನೀನ್ಯಾಕೆ ಬಂದೆ ಇಲ್ಲಿಗೆ? ನಿನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆವಾ? ನಾನು ಅವತ್ತೇ ಹೇಳಿಲ್ವಾ ಮತ್ತೆ ಇಲ್ಲಿಗೆ ಬರಬೇಡ ಅಂತ? ಏನ್ ಕೆಲಸ ನಿಂಗಿಲ್ಲಿ? ಸುಮ್ಮನೆ ಕೂತಿದ್ದೆ, ಹಳೆದೆಲ್ಲ ನೆನಪಾಗ್ಲಿಕ್ಕೆ ಶುರು ಆಯ್ತು ನೋಡು. ನೀನು ನೋಡ್ಬೇಕು ಅಂತ ಭಾಳ ಅನಿಸ್ತು, ಅದಕ್ಕೆ ಬಂದೆ. ಸುಮ್ಮನೆ ಇಡಿಯಟ್ ತರ ಏನೇನೋ ಮಾತಾಡ್ಬೇಡ. ಆ ಮಧು ನಿನ್ನ ಹತ್ರ ಏನೋ ಹೇಳಿ ಕಳಿಸಿರ್ತಾಳೆ, ಅದಕ್ಕೆ ಅವಳು ಗುಲಾಮ್ ಅಂತಾರ ನೀನು ಇಲ್ಲಿಗೆ ಬಂದಿರ್ತೀಯ. ಈಗ ಬಂದ ವಿಷಯ ಏನು ಅದನ್ನ ಹೇಳು. ನೋಡ್ಲಿಲ್ಲ, ನಿನಗೊಂದು ಸಿಹಿ ಸುದ್ದಿ ಹೇಳಿ ಹೋಗೋಣ ಅಂತ ಬಂದೆ. ಅದು ನಿನಗೆ ಸಿಹಿ ಸುದ್ದಿ ಹೌದೋ ಅಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ನನಗಂತೂ ಅದು ಪಕ್ಕಾ ಸಿಹಿ ಸುದ್ದಿನ. ನನ್ನ ಮಗಳು ನನ್ನ ಸಿಕ್ಕಾಳ. ಇಲ್ಲ ಇಲ್ಲ, ನೋ ಚಾನ್ಸ್. ನಿನ್ನ ಯಾರೋ ಬಕ್ರ ಮಾಡಿದಾರಷ್ಟೇನೆ. ನಿನ್ ನೆರಳು ಕೂಡ ಬೀಳ್ದಿರೋ ಹಾಗೆ ನನ್ನ ಮಗಳನ್ನ ನಾನು ಸುರಕ್ಷಿತವಾಗಿಟ್ಟಿದ್ದೀನಿ. ಈಗಿನೋದಲ್ಲ ನನ್ನ ಮಗಳು. ಸೋನಿಯಾ ಅವ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಕೃಷ್ಣ ಈ ನಡುವೆ ಯಾಕೆ ಕೆಲಸದಲ್ಲಿ ಆಸಕ್ತಿ ಕಳ್ಕೊತಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಮಧು, ಅವನಿಗೀಗ ಮೊದಲಷ್ಟು ಇಂಟ್ರೆಸ್ಟ್ ಇಲ್ಲ. ನೋಡಿ, ನೀವು ಹೇಳೋಕ್ಕೂ ಅವರೇ ಬಂದ್ರು. ರೀ, ನಾವಿಬ್ರು ನಿಮ್ ಬಗ್ಗೆನೇ ಮಾತಾಡ್ತಿದ್ವಿ. ಹೌದೌದು, ಮಾತಾಡಿ, ನನ್ನ ಬಗ್ಗೆನೇ ಮಾತಾಡಿ. ಸೋನಿಯಾ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನನ್ನ ತಂಟೆಗೆ ಬರಬೇಡ ಅಂತ. ಮತ್ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನೋಡು, ನೀನ್ ಬಂದ್ಮೇಲೆ ಮನೇಲಿ ಏನೆಲ್ಲ ಅನಾಹುತ ಆಗ್ತಿದೆ ಅಂತ. ಏನಾಗ್ತಿದೆ? ಅದು ನೀನ್ ಸುಮ್ಮನೆ ಇರು, ಮಾತಾಡ್ಬೇಡ. ಅಲ್ಲ ಕೃಷ್ಣ, ನೀನ್ ಫೋನ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ನೀ ಏನ್ ಮಾಡ್ಲಿ ಹೇಳು? ಶಟ್ ಅಪ್ ಸೋನಿಯಾ, ಜಾಸ್ತಿ ಮಾತಾಡ್ಬೇಡ. ಮೊದಲು ಇಲ್ಲಿಂದ ಹೊರಟೋಗು. ನೀನು ನಿನಗೇನಾದ್ರೂ ನಾನು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಕೊಟ್ಟಿದ್ದೀನ, ನೀನ್ ಕಾಲ್ ಮಾಡಿದಾಗೆಲ್ಲ ಪಿಕ್ ಮಾಡೇ ಮಾಡ್ತೀನಿ ಅಂತ? ಅದು ನನ್ನ ಇಷ್ಟ. ನಾನ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ನಾನ್ ನಿನಗೆ ಯೂಸ್ ಅಂತಿರೋ ವಸ್ತುನಾ? ಸೋನಿಯಾ ಅವ್ರೆ, ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಇವ್ರ ಹತ್ರ ಮಾತಾಡ್ತೀನಿ. ರೀ,
ಯಾಕೆ ಇವ್ರ ಮೇಲೆ ರೇಗ್ತಿದ್ದೀರಾ? ಇವ್ರ ಕಾಲ್ನ ಯಾಕೆ ಪಿಕ್ ಮಾಡಲ್ಲ ನೀವು? ಹೌದು ರೀ, ಒಂದ್ಸಲ ಒಂದು ಹುಡುಗಿನ ಒಪ್ಕೊಂಡ್ಮೇಲೆ ಅವಳಿಗೆ ಬಾಂಡ್ ಪೇಪರ್ ಮೇಲೆ ಬರ್ದ್ಕೊಟ್ಟ ಹಾಗೇನೆ. ಅವ್ರಿಗಾದ್ರೂ ಯಾರಿದಾರೆ ಹೇಳಿ ನಿಮ್ಮನ್ ಬಿಟ್ರೆ? ನೀವೇ ಕಾಲ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಭಯ ಆಗಲ್ವಾ? ನೋಡು ಸಾಕಾ, ಖುಷಿನಾ? ನೀನೊಬ್ಳು ಇಲ್ಲಿಗೆ ಬಂದು ನಾನು ಈ ಮನೇಲಿರೋ ಎಲ್ರ ಹತ್ರನೂ ಹೇಳಿಸ್ಕೊಳಾಗಿದೆ. ಅಂದ್ರೆ ಇವ್ರ ಮನೆಗ್ ಬರ್ಬಾರ್ದಾ? ಮುಂದೆ ಇವರೇ ರೀ ನಿಮ್ ಜೊತೆಗಿರೋರು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಾನು ಸೋನಿಯಾ ಜೊತೆ ಹೋಗ್ಬೇಕು ಅಂತನಾ? ಅದು ನಿನ್ ಭ್ರಮೆ, ಕನ್ಸು ಅಷ್ಟೇ. ಬದುಕಿ ಸಂಸಾರ ಮಾಡೋರು ಇವ್ರೆ, ನೆನ್ಪಿಟ್ಕೊಳ್ಳಿ. ಇವ್ರನ್ನ ಹಾಗಾದ್ರೆ ತಿರಸ್ಕಾರ ಮಾಡಕ್ ಆಗಲ್ಲ ನೀವು. ಸೋನಿಯಾ ಅವ್ರೆ, ಇನ್ ಮುಂದೆ ಇವರು ನಿಮ್ಮವ್ರೆ ಅಂತ ನಾನು ಅವತ್ತೇ ನಿರ್ಧಾರ ಮಾಡಿದ್ದೀನಿ. ಖಂಡಿತ ನೀವ್ ಯಾವಾಗ ಬೇಕಾದ್ರೂ ಈ ಮನೆಗೆ ಬರಬಹುದು. ಯಾವಾಗ ಬೇಕಿದ್ರೂ ನೀವ್ ಇವ್ರನ್ನ ಆಚೆ ಕರ್ಕೊಂಡು ಹೋಗ್ಬೋದು. ತುಂಬ ಥ್ಯಾಂಕ್ಸ್ ಮಧು. ನಿನ್ನ ಸಪೋರ್ಟ್ಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ನಿಜವಾಗ್ಲೂ ಕೃಷ್ಣ ಆಫೀಸಿಗೆ ಬಂದಿಲ್ಲ ಅಂತ ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಅದರಲ್ಲಿ ಭಯ ಪಡೋಂಥದ್ದು ಏನಿದೆ? ನಿನಗೆ ಇಲ್ಲಿಗೆ ಬಂದು ಬೆಂಕಿ ಹಚ್ಚಿ ಹೋಗ್ಬೇಕಾಯ್ತು, ಅದಕ್ಕೆ ಒಂದು ನೆಪ ಹುಡುಕ್ತಿದ್ದೆ. ನಾನು ಆಫೀಸ್ಗೆ ಹೋಗಿಲ್ಲ ಅನ್ನೋ ನೆಪ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ? ಜಸ್ಟ್ ಗೆಟ್ ಔಟ್. ಏನ್ ಯೋಚಿಸ್ತಿದ್ದೀರಾ? ನಾನು ಕೃಷ್ಣನ್ ಬಗ್ಗೆ ಯೋಚಿಸ್ತಾ ಇದ್ದೆ. ಇಲ್ಲ ರೀ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ಗಮನಿಸ್ತಾನೆ ಇದ್ದೀನಿ. ಆ ಹುಡುಗಿ ಬಂದ್ಮೇಲೆ ನೀವು ಅಷ್ಟೊಂದು ಸರಿಯಾಗಿಲ್ಲ. ಏನೋ ಮನ್ಸಿಗೆ ಹಚ್ಕೊಂಡು ತುಂಬಾ ಯೋಚಿಸ್ತಾ ಇದ್ದೀರಾ. ಹೌದು, ನನಗೆ ಮಧು ಬಗ್ಗೆ ತುಂಬಾ ಯೋಚನೆ ಆಗಿದೆ. ಯಾಕ್ರಿ? ಮಧು ಆರಾಮಾಗೇ ಇದ್ದಾಳಲ್ಲ. ಇಲ್ಲ ಪದ್ಮ, ನಾನು ಅವತ್ತೇ ನಿನಗೆ ಹೇಳಿದೆ ಮಧು ಕೃಷ್ಣನ್ ನಡುವೆ ಏನೂ ಸರಿಯಿಲ್ಲ ಅಂತ. ಅಂದ್ರೆ ಏನ್ ಹೇಳ್ತಿದ್ದೀರಾ ನೀವು? ನಿಮ್ ಮಾತು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಬಿಡಿಸಿ ಹೇಳಿ. ಮಧುಗೆ ಕೃಷ್ಣ ಸರಿಯಾದ ಜೋಡಿ ಅಲ್ಲ ಪದ್ಮ. ಅಷ್ಟೊಳ್ಳೆ ಹುಡುಗಿಗೆ ಅಷ್ಟೇ ಒಳ್ಳೆ ಹುಡುಗ ಸಿಕ್ಬೇಕಾಗಿತ್ತು. ಯಾಕ್ರಿ? ನಮ್ ಕೃಷ್ಣನ್ಗೆ ಏನಾಗಿದೆ? ಒಳ್ಳೆ ಹುಡುಗ ಅಲ್ವಾ? ಮಧುಗಿಂತ ಅವನು ಯಾವ್ದ್ರಲ್ಲಿ ಕಡಿಮೆ ಇದ್ದಾನೆ? ಸುಮ್ಮನೆ ಏನೇನೋ ಅಂದ್ಕೋತೀರಾ ಅಷ್ಟೇ. ಇಲ್ಲ ಪದ್ಮ, ಮಧು ಇನ್ನೂ ಕೃಷ್ಣನ್ ಜೊತೆ ಸಂಸಾರ ನಡೆಸ್ತಾ ಇದ್ದಾಳೆ ಅಂದ್ರೆ ಅದು ಅವಳು ದೊಡ್ಡ ಗುಣ ಅಷ್ಟೇ. ರೀ, ಯಾಕೆ ನೀವು ಈ ರೀತಿ ಒಗಟೊಗಟಾಗಿ ಮಾತಾಡ್ತಿದ್ದೀರಾ? ನನಗೆ ಏನೂ ಅರ್ಥ ಆಗ್ತಿಲ್ಲ. ವಿಷಯ ಏನು ಅಂತ ಬಿಡಿಸಿ ಹೇಳಿ. ನೀನು ಹೇಳೋದು ನಿಜ ಪದ್ಮ. ನನಗೆ ಹುಡುಗಿ ನೋಡಿದ್ರೆ ಆಗೋದಿಲ್ಲ, ಅದಕ್ಕೆ ಎದ್ದು ಬಂದೆ. ಯಾಕ್ರಿ? ಅವಳೇನು ಅನ್ಯಾಯ ಮಾಡಿದಾಳೆ ನಿಮ್ಗೆ? ಅವಳು ನನಗೇನು ಅನ್ಯಾಯ ಮಾಡಲಿಲ್ಲ, ಮಧುಗೆ ಅನ್ಯಾಯ ಮಾಡಿದಾಳೆ. ಅವಳ ಜೀವನದಲ್ಲಿ ಮತ್ತೆ ಬೆಂಕಿ ಹಚ್ಚಕ್ಕೆ ಬಂದಿದ್ದಾಳೆ. ಅವಳಿಗೂ ನಮ್ಮ ಕೃಷ್ಣನಿಗೂ ಸಂಬಂಧ ಇತ್ತು.